ಎಲ್ಲ ಗುರುಗಳಿಗೂ ಒಂದಿಷ್ಟ ಅನಿಸಿಕೆಗಳನ್ನು ಹೇಳ್ತೀನಿ. ಸೊ ಈ ಸಲ ಪಾದಯಾತ್ರೆ ಯಲಬುರ್ಗಾದಿಂದ ಚಾಲೂ ಮಾಡಿದೆವು. ಯಲಬುರ್ಗ ಯಾವಾಗ ಸ್ವಲ್ಪ ಹೆಸರು ಕಾಣ್ತಿತ್ತು. ಸೊ ಅಲ್ಲೇ ಕಾಕಾಬಿ ಅಟೆಂಡ್ ಮಾಡ್ಬೇಕಂತಂದು ನಾವು ಕಾರ್ತಿಕ್ ಬಂದೆವು. ಬಟ್ ನಿದ್ಗೆಟ್ ಬಂದಿದ್ದೆವು, ಮೊದಲು ಸಡಿಲಿಕ್ಕೆ ಆಗಲಿ ಸ್ವಲ್ಪ ರೋಡ್ನಾಗ ಸಿಕ್ಕ ಜಾಗ ಮಾಡ್ಕೊಂಡು. ಬಟ್ ಈ ವರ್ಷದ ಪಾದಯಾತ್ರೆ ಅಂತಂದ್ರೆ ಇದು 2017ರಿಂದ ಅರ್ಧದ ಪಾದಯಾತ್ರೆ ಮಾಡ್ಬೇಕಂತೀನಿ. ಬಟ್ ಈ ವರ್ಷ ಎಲ್ಲೂ ಆಯಾಸ ಆಗಿಲ್ಲ. ಸೊ ಬಾಕಿ ಎಲ್ಲರೂ ಸ್ವಲ್ಪ ಕೇಳಿದ್ರೆ ಕಂಪೇರಿಟಿವ್ಲಿ ಅಂದ್ರೆ ಹೋದ ವರ್ಷದ್ದು ಈ ವರ್ಷದ್ದು ಅಂದ್ರೆ ಈ ಸಲ ಆಯಾಸ ಕಡಿಮೆ ಆಗಿದೆ. 20 ಕಿಲೋಮೀಟರ್ ಇಲ್ಲಿ, 22 ಕಿಲೋಮೀಟರ್ ಇಲ್ಲಿ ನರಗುಂದಿಂದ ಬಂದಿದ್ದು, ಇವತ್ತು ಬಂದಿದ್ದು ಒಟ್ಟ ಆಯಾಸ ಇಲ್ಲ. ನಮ್ಮಲ್ಲಿ ನಮ್ಮ ಖುಷಿ ಅಂದ್ರೆ ನಮ್ಮ ತಮ್ಮ ಚಿದಂಬರಂ ಅಂತ ಖಾಲಿ ಗುಡ್ಡೆ ಓಡ್ಕೊಂಡು ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ನಿನ್ನೆ ವಿಶ್ವ ಇವತ್ತು ಮಾಂತೇಶ್ವರೆಲ್ಲರೂ ಸಹ ಮಾಡೋರೆಲ್ಲರಿಗೂ ಧನ್ಯವಾದಗಳು. ಆಮೇಲೆ ಒಂದೆರಡು ಮಾತು ಅಂಗಗಳ ಬಗ್ಗೆ 25ನೇ ವರ್ಷದ ಗುರುಗಳ ಆಶೀರ್ವಾದದ 25,000 ಅಪ್ಲೈ ಮಾಡ್ಲಿಕ್ಕೆ ಹೇಳ್ಯಾರ. ಸೊ ಎಲ್ಲ ಆಲ್ರೆಡಿ ಪ್ರಯತ್ನ ಚಾಲೂ ಇದೆ. ದತ್ತಣ್ಣ ಗೋವಿಂದ ಕೆಲವೊಂದು ಜನ ನನ್ನ ಹೆಸರು ಗೊತ್ತಿಲ್ಲ, ಅವರೆಲ್ಲರೂ ಪ್ರಯತ್ನ ಮಾಡ್ಲಿರ್ತಾರೆ. ಸೊ ನಾವು ಸ್ವಲ್ಪ ಸ್ವಲ್ಪ ಮಾಡೋಣ. 20,000 ಅಪ್ಲೈ ಮಾಡಿದಾಗ ಎಲ್ಲರೂ ಮಾಡಿದ್ರು. ಸೊ ಅವಾಗ ಒಂದು ಅವಾಗ ಮಾಡಿದವ್ರಿಗೂ ಸುರೇಶ್ ಅವ್ರ ದೇಶ ಸನ್ಮಾನ ಮಾಡಿದ್ರು. ಅವೆಲ್ಲ ಹಂಗೆ ರೆಡಿವ. ಬಟ್ ಒಂದು 20,000 ಅವಂಗ ಬಗ್ಗೆ ಅಂತಂದ್ರೆ ಅವು ಸದ್ಯಕ್ಕೆ ಎಲ್ಲವ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರ ಹತ್ರ ಸ್ವಲ್ಪ ಸಹಾಯ ಮಾಡಿ ಕಟ್ಟಿ ಹೇಳಿದ್ದನ್ನು ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಅವು ಕರೆಕ್ಷನ್ ಏನೋ ಸ್ವಲ್ಪ ಮಾಡ್ಬೇಕು ಅಂತಂದ್ರು. ಸೊ ಎಲ್ಲರೂ ಪರಿಶ್ರಮ ಆದ್ರಿಂದ ನಿಮ್ಮ ಚರಣಕ್ಕೆ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ಕಟ್ಟಿ ಹೇಳಿದ್ದ ಅನ್ಕೊಡ್ರಿ. ಸೊ 25ನೇ ವರ್ಷದ್ದು 25,000 ಅಡ್ವಾನ್ಸ್ ಮಾಡಿದ್ದು ಅವು ಕಟ್ಟಿ ಹೇಳಿ ಒಳಗೆ ಉದ್ದೇಶದಿಂದ ಮಾಡ್ಲಿಕ್ಕೆ ನನ್ನ ಅಭಿಪ್ರಾಯ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ನಾನು ಒಂದು ಉಪದೇಶ ಹೇಳಿ ನಾನು ಒಪ್ಕೊಳ್ತೀನಿ. ಬಟ್ ದಯಮಾಡಿ ಕಟ್ಟಿ ಹೇಳಿದ್ದ ಅನ್ಕೊಡ್ರಿ. ಇವು 25,000 ಎಲ್ಲರೂ ಕೂಡ ಮಾಡಿ ಅವನು ಅಲ್ಲೇ ಜಮಾ ಮಾಡುವಂತೆ. ಯಾಕಂದ್ರೆ ನಾವು ಎಲ್ಲರೂ ಪ್ರತಿಯೊಂದು ಜಾತ್ರೆಗೆ ಅಲ್ಲೇ ಬರ್ತೀವಿ. ಏನು ಫಂಕ್ಷನ್ ಆದರೂ ಅಲ್ಲೇ ಬಂದು ಒಂದು ಓದ್ಲಿಕ್ಕೆ ಒಂದು ಲೈಬ್ರರಿ ಇದ್ದಂಗೆ ನಮ್ಗೆ. ಅವಾಗ ಎಷ್ಟು ಓದ್ತೀವಿ, ಓದೋರು ಓದ್ತಾರೆ, ನಾವು ಓದ್ಲಿಕ್ಕಿಲ್ಲ. ಬಟ್ ಅದರ ಇಂಪಾರ್ಟೆನ್ಸ್ ಏನದ